ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಕೊಡ್ತಾ ಇದ್ದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನಿನ್ನೆ ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳಾಯಿತು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಈ ವಿಚಾರ ಸರ್ಕಾರವನ್ನೇ ಶೇಕ್ ಮಾಡಿತ್ತು. ಬಿಕಾಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಸರ್ಕಾರಕ್ಕೂ ಕೂಡ ಮುಜುಗರವನ್ನ ತಂದಿತ್ತು. ಸೊ ಗೃಹ ಸಚಿವರು ಡಿಜಿಐಜಿನ ಮತ್ತೆ ಕಾರಾಗೃಹದ ಡಿಜಿಪಿ ಅನ್ನೆಲ್ಲ ಕರೆಸಿ ಮಾತನಾಡಿ ಆಮೇಲೆ ಸ್ವತಃ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಟೋಟಲಿ 9 ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಿದ್ದಾಯ್ತು. ತನಿಖೆಗೆ 3 ತಂಡವನ್ನ ಕೂಡ ರಚನೆ ಮಾಡಲಾಗಿದೆ. 3 ಪ್ರತ್ಯೇಕ ಎಫ್ಐಆರ್ ಗಳನ್ನ ಹಾಕಲಾಗಿರುವಂತದ್ದು. ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಆತಿಥ್ಯವನ್ನ ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರತ್ಯೇಕ ಎಫ್ಐಆರ್ ಗಳು ದಾಖಲಾಗಿದೆ. ಇದರಲ್ಲಿ ದರ್ಶನ್ ವಿರುದ್ಧ 2 ಪ್ರತ್ಯೇಕ ಎಫ್ಐಆರ್ ಗಳು ಇರುವಂತದ್ದು. ಸೊ ಯಾವ ರೀತಿಯಾಗಿ ಸಂಕಷ್ಟ ತಂದೊಡ್ಡುತ್ತೆ ಕಾದ್ ನೋಡ್ಬೇಕು. ಜೈಲಿನಲ್ಲಿ ಸಿಗರೇಟ್ ಸೇವನೆ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ, ಅದೊಂದು ಎಫ್ಐಆರ್. ಮತ್ತೆ ಫೋಟೋ ತೆಗೆದು ವಿಡಿಯೋ ಕಾಲ್ನಲ್ಲಿ ಮಾತನಾಡಲಾಗಿತ್ತಲ್ಲ ಫೋನ್ನಲ್ಲಿ, ಅದ್ರ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ. ಹಾಗೆ ಅಧಿಕಾರಿಗಳ ಕರ್ತವ್ಯ ಲೋಪದ ಬಗ್ಗೆನೂ ಕೂಡ ತನಿಖೆ ಮಾಡಲಾಗುತ್ತೆ. ಈ ರೀತಿಯಾಗಿ 3 ಪ್ರತ್ಯೇಕ ಎಫ್ಐಆರ್ ಗಳು ದಾಖಲಾಗಿದೆ. ನಂಬರ್ 1 ಅಂದ್ರೆ 3 ತಂಡಗಳ ರಚನೆ ಆಗಿದೆಯಲ್ಲ, ಯಾವ್ಯಾವ ತಂಡ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ತಂಡ 1 ಬೇಗೂರು ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್, ತಂಡ 2 ಹುಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ, ತಂಡ 3 ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಲಾಗುತ್ತೆ. 3ಗೆ ನೇತೃತ್ವವನ್ನು ಕೊಡಲಾಗಿದೆ. 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಇವರು ತನಿಖೆಯನ್ನ ಮಾಡಲಿದ್ದಾರೆ. ಒಂದೊಂದು ಪ್ರಕರಣಕ್ಕೂ ಸಂಬಂಧಪಟ್ಟಂತೆನೂ ಕೂಡ ಪ್ರತ್ಯೇಕವಾದಂತ ತನಿಖೆಯನ್ನ ಮಾಡಿ ಅವರು ವರದಿಯನ್ನ ಕೊಡಲಿದ್ದಾರೆ ಸರ್ಕಾರಕ್ಕೆ. ಬಿಕಾಸ್ ಈ 3 ಪ್ರತ್ಯೇಕ ಪ್ರಕರಣಗಳು ಯಾವುದು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಸಿಗರೇಟ್ ವಿಚಾರ ಅಂದ್ರೆ ಸಿಗರೇಟ್ ಅನ್ನ ಯಾರು ಕೊಟ್ಟಿದ್ದು, ಹೇಗೆ ಬಂತು ಅದು, ಹಾಗೆ ಸೇದಿದ್ದಂಥವರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿದೆ. ಮತ್ತೊಂದು ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದು, ಫೋನನ್ನ ಯೂಸ್ ಮಾಡಿದ್ದು, ಫೋನ್ ಕರೆ ಮಾಡ್ತಾ ಇದ್ದಂತ ವಿಚಾರ, ಇದ್ರ ಬಗ್ಗೆ 2ನೇ ಪ್ರಕರಣ ಇದ್ರೆ 3ನೇ ಪ್ರಕರಣ ಅಧಿಕಾರಿಗಳ ಲೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ತನಿಖೆಯನ್ನ ಮಾಡಲಾಗುತ್ತೆ. ಸೊ ಈ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ 2 ಪ್ರಕರಣಗಳು ದರ್ಶನ್ ವಿರುದ್ಧ ಕೂಡ ದಾಖಲಾಗಿದೆ. 3 ಎಫ್ಐಆರ್ ಗಳಲ್ಲಿ 2 ಎಫ್ಐಆರ್ ನಲ್ಲಿ ದರ್ಶನ್ ಹೆಸರು ಉಲ್ಲೇಖ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ನೋಡ್ತಾ ಇದ್ವಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಂತ ಪ್ರಕರಣ ಇದು. ಈಗ 3 ಪ್ರತ್ಯೇಕ ಎಫ್ಐಆರ್ ಗಳನ್ನ ದಾಖಲು ಮಾಡಲಾಗಿದೆಯಲ್ಲ, ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗುತ್ತೆ? ಬಿಕಾಸ್ ದರ್ಶನ್ ವಿರುದ್ಧನೂ ಕೂಡ 2 ಪ್ರತ್ಯೇಕ ಪ್ರಕರಣ ಇದೆ. ಈಗ ಆಲ್ರೆಡಿ ಜೈಲಿನಲ್ಲಿರುವಂತ ದರ್ಶನ್ ಹೇಗೆ ವಿಚಾರಣೆ ಮಾಡ್ತಾರೆ ಅಂತ ಪೃಥ್ವಿ, ಈಗ ಏನು ದರ್ಶನ್ಗೆ ಒಂದು ಜೈಲಿನಲ್ಲಿ ರಾಜ್ಯಾತಿಥ್ಯವನ್ನು ಕೊಟ್ಟಿದ್ದಾರೆ. ಈ ಒಂದು ರಾಜ್ಯಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಈಗ 3 ಪ್ರತ್ಯೇಕ ಎಫ್ಐಆರ್ ಗಳನ್ನ ಈಗ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಈ 3 ಪ್ರಕರಣದ ತನಿಖೆಗೋಸ್ಕರ ಈಗ 3 ಪ್ರತ್ಯೇಕ ತಂಡಗಳನ್ನು ಕೂಡ ಈಗ ರಚನೆ ಮಾಡಿದ್ದು. ಏನು ಎರಡು ಪ್ರಕರಣದಲ್ಲಿ ದರ್ಶನ್ ಆರೋಪಿಯಾಗಿರೋದ್ರಿಂದ ಆ ಒಂದು 2 ಪ್ರಕರಣಗಳನ್ನ 2 ಇನ್ಸ್ಪೆಕ್ಟರ್ಗೆ ವಹಿಸಿದ್ದಾರೆ. ಏನು ಮೊದಲನೇ ಪ್ರಕರಣ ಬಂದು ಸಿಗರೇಟ್ ಸೇವನೆ ಮಾಡಿರುವಂತದ್ದು. ಅಂದ್ರೆ ಜೈಲಿನಲ್ಲಿ ಸಿಗರೇಟ್, ಮದ್ಯ ಮತ್ತೆ ಮಾದಕ ವಸ್ತುಗಳನ್ನ ನಿಷೇಧ ಮಾಡಲಾಗಿದೆ. ಅಂತ ಒಂದು ನಿಷೇಧಿತ ಏರಿಯಾದಲ್ಲಿ ಸಿಗರೇಟ್ ಅನ್ನ ಸೇವನೆ ಮಾಡಿರೋದು ಕೂಡ ಒಂದು ದೊಡ್ಡ ಅಫೆನ್ಸ್ ಆಗಿರುವಂತದ್ದು. ಆದ್ರಿಂದ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಏನು ಬೇಗೂರು ಇನ್ಸ್ಪೆಕ್ಟರ್ ಅವರಿಗೆ ಒಂದು ವಹಿಸಿದ್ದಾರೆ. ಏನು ಬೇಗೂರು ಇನ್ಸ್ಪೆಕ್ಟರ್ ಆಗಿರುವಂತಹ ಕೃಷ್ಣಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರಕರಣದ ವಿಚಾರಣೆಯನ್ನ ಮಾಡಿ ಆರೋಪಿಗೆ ಸಿಗರೇಟ್ ಅನ್ನ ಕೊಟ್ಟವರು ಯಾರು, ಮತ್ತೆ ಜೈಲಿನ ಒಳಗಡೆ ಸಿಗರೇಟ್ ಯಾವ ರೀತಿ ಹೋಯ್ತು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡಿ ಆ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ಮತ್ತೊಂದು ಪ್ರಕರಣದ ತನಿಖೆಯನ್ನ ಏನು ಉಳಿಮಾವು ಇನ್ಸ್ಪೆಕ್ಟರ್ ಆಗಿರುವಂತಹ ಕುಮಾರಸ್ವಾಮಿ ಅವರಿಗೆ ವಹಿಸಿದ್ದಾರೆ. ಏನು ಆರೋಪಿಗಳು ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡ್ತಾರೆ. ಏನು ಒಳಗಡೆ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡಿ ಆ ಒಂದು ಫೋಟೋವನ್ನು ತೆಗೆದು ಹೊರಗಡೆಗೆ ಕಳಿಸ್ತಾರೆ. ಮತ್ತೆ ಒಳಗಡೆಯಿಂದಲೇ ಒಂದು ವಿಡಿಯೋ ಕಾಲ್ ಅನ್ನ ಹೊರಗಡೆಗೆ ಮಾಡುವಂತದ್ದು ಕೂಡ ನಡೆಯುತ್ತೆ. ಆದ್ರಿಂದ ಆರೋಪಿಗಳಿಗೆ ಮೊಬೈಲ್ ಫೋನ್ ಯಾವ ರೀತಿ ಸಿಕ್ತು, ಮತ್ತೆ ಇಂಟರ್ನೆಟ್ ಕನೆಕ್ಷನ್ ಯಾವ ರೀತಿ ಬಂತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಬೇಕಾಗುತ್ತೆ. ಆದ್ರಿಂದ ಈ 2 ಪ್ರಕರಣದಲ್ಲಿ ನಟ ದರ್ಶನ್ ಅವರನ್ನ ಆರೋಪಿ ಅಂತೇಳಿ ಈಗ ಪೊಲೀಸರು ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಜೈಲಿನಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಆಗಿರೋದು. ಏನು ಆರೋಪಿಗಳು ಇಷ್ಟೆಲ್ಲ ಒಂದು ಮಾಡ್ತಾ ಇದ್ರು ಕೂಡ ಜೈಲಿನ ಸಿಬ್ಬಂದಿ ಇರಬಹುದು ಮತ್ತೆ ವಾರ್ಡನ್ಸ್ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಒಂದು ಪ್ರಶ್ನೆ ಬರುತ್ತೆ. ಆ ಸಲುವಾಗಿ ಜೈಲಿನ ಸಿಬ್ಬಂದಿ ವಿರುದ್ಧ ಕೂಡ ಈಗ ಎಫ್ಐಆರ್ ದಾಖಲಾಗಿರೋದ್ರಿಂದ ಆ ಒಂದು ಪ್ರಕರಣದ ತನಿಖೆಯನ್ನ ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ಮಂಜುನಾಥ್ ಅವರಿಗೆ ವಹಿಸಿರುವಂತದ್ದು. ಹೀಗೆ 3 ಪ್ರಕರಣದ ತನಿಖೆಯನ್ನ 3 ಅಧಿಕಾರಿಗಳಿಗೆ ವಹಿಸಿದ್ದಾರೆ. ಮತ್ತೆ ಅವರು ಈ ಒಂದು ಪ್ರಕರಣದ ಏನು ಆರೋಪಿಗಳು ಯಾರ್ಯಾರಿದ್ದಾರೆ ಅವರನ್ನ ಒಂದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿ ತನಿಖೆ ಮಾಡ್ತಾರೆ. ಪೃಥ್ವಿ.